ಮಾಲ್ದಂಡಿ ಜೋಳ ತೊಗೊಂಡವ್ರಿ ಸರ್. ಜೋಳ ರೀ ಸರ್. ಎಷ್ಟು ಎಕರೆ ಇದೆ ಜಮೀನು ನಿಮ್ದು? ಇವು ಒಂದು 12 ಎಕರೆ ಐತ್ರಿ ಸರ್. ಯಾವ ಊರಿಂದ ಬಂದ್ರಿ? ಕುಂದಗೋಳ ತಾಲೂಕು ರಾಮನಕೊಪ್ಪ ಸರ್. ರಾಮನಕೊಪ್ಪ. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತೇವೆ ಸರ್. ನಿಮ್ಮಲ್ಲಿ ಬೀಜ ಮಾರಾಟ ಕೇಂದ್ರ ಇಲ್ವಾ? ಇಲ್ಲೇ ನಮ್ಮ ಕ್ಷೇತ್ರ ಇದ ಬರ್ತೈತಲ್ರಿ ಸರ್. ಐತ್ರಿ ಅಲ್ಲಿ ಕೇಂದ್ರ ಅದಾವ್ರಿ. ಅಲ್ಲಿ ಸಿಗುದ ಬೇರೆ, ಇಲ್ಲಿ ಸಿಗುದ ಬೇರೆ. ಅದಕ್ಕೆ ಇಲ್ಲಿ ಬಂದು ಹೋಯ್ತೇವೆ ಸರ್. ಇಲ್ಲಿ ಕ್ವಾಲಿಟಿ ಚಲೋ ಇರ್ತದೆ. ಕ್ವಾಲಿಟಿ ಚಲೋ ಬರ್ತದೆ ಸರ್. ಅಂದ್ರೆ ಜಿಲ್ಲೆ ಆಗತ್ತಲ್ಲ ಸರ್. ಇದು ಮಾಲ್ದಂಡಿ ಅಂತ ಹೇಳಿ ಚಲೋ ಬರ್ತೈತ್ರಿ. ರೊಟ್ಟಿನೂ ಚಲೋ ಆಕವ್ರಿ, ತಿನ್ಲಿಕ್ಕೆ ಬೇಯಿಸಕವ್ರಿ. ಎಷ್ಟು ಎಕರೆ ಇದೆ ಜಮೀನ್ ನಿಮ್ದು? ಇದು 12 ಎಕರೆ ಐತಿ ಸರ್. ಅದ್ರಾಗ ಒಂದು 6 ಎಕರೆ ಹಾಕ್ತೇವೆ ಸರ್ ಜೋಳ ಸರ್. 6 ಎಕರೆ ಹಾಕ್ತಿರಿ? ಹ್ಞೂ ಸರ್. ಇದೇ ಹಾಕ್ತಿರಿ? ಮಾಲ್ದಂಡಿನ ಹಾಕ್ತೇವೆ ಸರ್. ಇಳುವರಿ ಚಲೋ ಬರ್ತದೆ? ಇಳುವರಿ ಚಲೋ ಬರ್ತೈತ್ರಿ. ಮತ್ತು ದನಕರ್ ಹೊಟ್ಟೆ ಮೇಲೆ ಚಲೋ ಆಕತ್ರಿ. ಬೇಯಿಸಕ್ಕಾವ ಸರ್ ಎಲ್ಲ. ಅದ್ರ ಸಂಬಂಧ ಇಲ್ಲಿ ಬಂದು ವರ್ಷಕ್ಕೊಮ್ಮೆ ಬಂದು ಕೃಷಿ ಮೇಳದಾಗ ಬಂದು ನಾವು ಇವನು ಒಯ್ತೇವೆ ಸರ್. ಓಕೆ ಸರ್, ಒಳ್ಳೆ ಥ್ಯಾಂಕ್ ಯು. ನಮಸ್ಕಾರ ಸರ್. ಸೊ ನಾವೀಗ ಈ ಕೃಷಿ ಮೇಳದ ಒಂದು ಪ್ರಮುಖವಾದ ಘಟಕ ಬೀಜ ಮಾರಾಟ ಕೇಂದ್ರಕ್ಕೆ ಬಂದಿದ್ದೇವೆ. ಇಲ್ಲಿ ಬೀಜ ಮಾರಾಟ ಮಳಿಗೆ ಮತ್ತು ಮಾಹಿತಿ ಕೇಂದ್ರವನ್ನು ತೆರೆಯಲಾಗಿದೆ. ಬಹಳಷ್ಟು ರೈತರು ಬಂದ್ಕೊಂಡು ಇಲ್ಲಿ ಜೋರು ಮಳೆ ಇದ್ದರೂ ಸಹ ಇಲ್ಲಿ ಬೀಜವನ್ನು ಖರೀದಿ ಮಾಡ್ತಾ ಇರೋದನ್ನು ನಾವು ಕಾಣ್ಬೋದು. ಜೊತೆಗೆ ಇಲ್ಲಿ ತಾಡ್ಪತ್ರೆಗಳಿದ್ದಾವೆ. ತಾಡ್ಪತ್ರೆಗಳನ್ನು ಸಹ ರೈತರು ಖರೀದಿ ಮಾಡ್ತಾ ಇದ್ದಾರೆ. ಸೊ ಇದು ಬೀಜವನ್ನು ಮಾರಾಟ ಮಾಡುವಂಥ ಒಂದು ಮಳಿಗೆ. ಸೊ ಅದ್ರ ಜೊತೆಗೆ ಬೀಜದ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಮಳಿಗೆಯೂ ಸಹ ಹೌದು. ಇಲ್ಲಿ ತೋಟಗಾರಿಕಾ ಬೆಳೆಗಳ ಬೀಜ ಇದ್ದಾವೆ. ಅದೇ ರೀತಿ ಬೇರೆ ಬೇರೆಗಳ ಬೀಜಗಳು ಸಹ ಇದ್ದಾವೆ. ಇಲ್ಲೊಂದು ಲೈನ್ ಹಚ್ಕೊಂಡು ನಿಂತಿದ್ದಾರೆ ನೋಡಿ. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ರೈತರು ಇಲ್ಲಿ ಲೈನ್ ಹಚ್ಕೊಂಡು ಬೀಜ ಖರೀದಿಗೆ ನಿಂತ್ಕೊಂಡಿದ್ದಾರೆ. ಯಾವ ಊರಿಂದ ಬಂದ್ರಿ? ರಾಮದುರ್ಗ ತಾಲೂಕು ಸಿದ್ನಾಳ. ಯಾವ ಡಿಸ್ಟಿಕ್ಕು? ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆಯಿಂದ ಬಂದ್ರಿ. ಏನು ಖರೀದಿ ಮಾಡ್ಲಿಕ್ಕೆ ಬಂದಿರಿ? ಜೋಳ ಬೀಜ ಕಡಲೆ ಬೀಜ ಖರೀದಿ ಮಾಡಕ್ಕೆ ಬಂದರು. ಜೋಳದ ಬೀಜ ಮತ್ತು ಕಡಲೆ ಬೀಜ. ನಿಮ್ಮ ಊರಲ್ಲಿ ಸಿಗೋದಿಲ್ವಾ? ಸಿಗುತ್ತವ್ರೆ. ಇಲ್ಲ ವಿಶ್ವವಿದ್ಯಾಲಯದ ಸ್ವಲ್ಪ ಚಲೋ ಬೀಜ ಇರ್ತದೆ ಮತ್ತು ಚಲೋ ಬೀಜಗಳು. ಚಲೋ ಬೀಜ ಅಂತ ಹೇಳ್ತಾರೆ. ಬೀಜದ ತಳಿಯನ್ನು ತಗೊಂಡು ಹೋಗ್ಲಿಕ್ಕೆ ಮಾಡಿದ್ವಿ. ಈಗ ನಾವು ಮಾಲ್ದಂಡಿ ತಗೊಂಡು ಹೋಗ್ಬೇಕು ಮಾಡಿರಿ. ಬೀಜದ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ ನೋಡ್ರಿ. ನೋಡಿ ಇಲ್ಲಿ ಬೀಜದ ಬಗ್ಗೆ ಮಾಹಿತಿ ಇದೆ. ನಾನು ಡಾಕ್ಟರ್ ವಿಜಯಕುಮಾರ್ ಅಂತ, ಬೀಜೋತ್ಪನ್ನ ಅಧಿಕಾರಿ ಇಲ್ಲಿ ಬೀಜ ಘಟಕ ಕೃಷಿ ವಿಶ್ವವಿದ್ಯಾಲಯ. ಸೊ ಯಾವ ಬೀಜಗಳನ್ನು ರೈತರು ಹೆಚ್ಚು ಒಯ್ತಾರೆ ಇಲ್ಲಿಂದ ಕಡಲೆ ಒಯ್ತಾರೆ, ಜೋಳ ಒಯ್ತಾರೆ. ಮ್ಯಾಕ್ಸಿಮಮ್ ಕಡಲೆ, ಜೋಳ, ಅಲಸಂದಿ ವಿಶೇಷ ತಳಿ ಇಲ್ಲಿ ನಮ್ಮಲ್ಲಿ ಈಗ CSV 29R ಅದನ್ನ ಜಾಸ್ತಿ ಒಯ್ತಾ ಇದ್ದಾರೆ. ಇಲ್ಲ, ಮಾಲ್ದಂಡಿ M35-1 ಮತ್ತು SPB 2217 ಅಂತಿದೆ, ಅದನ್ನು ಜಾಸ್ತಿ ಒಯ್ತಿದ್ದಾರೆ. ಅದು ಇಳುವರಿ ಜಾಸ್ತಿ ಬರುತ್ತೆ. ಆಮೇಲೆ ಮಾಲ್ದಂಡಿ ಮನೆ ಬಳಕೆಗೆ ಭಾಳ ಚೆನ್ನಾಗಿ ಬರುತ್ತೆ, ರೊಟ್ಟಿ ಮೆದುವಾಗುತ್ತೆ. ಹಿಂಗಾಗಿ ಅದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. SPB 2217 ಇಳುವರಿ ಜಾಸ್ತಿ. ಹೊರಗಡೆ ಮಾರ್ಕೆಟ್ ಅಲ್ಲೂ ಸಿಗ್ತದೆ ಬೀಜ. ಹೊರಗಡೆ ಮಾರ್ಕೆಟ್ ಅಂದರೆ ಪ್ರೈವೇಟ್ನವರು ಮಾಡ್ತಾರೆ, ಬೀಜ ನಿಗಮದವರು ಮಾರ್ತಾರೆ, ಆಮೇಲೆ NSC ಅವರು ಮಾರ್ತಾರೆ. ಅದು ಸ್ವಲ್ಪ ರೇಟ್ ಜಾಸ್ತಿ. ಇಲ್ಲ, ಎಲ್ಲ ಒಂದೇ ರೇಟ್ ಇರುತ್ತೆ ಎಲ್ಲರದ್ದು. ಅತಿ ಹೆಚ್ಚು ಆಸಕ್ತಿ ವಹಿಸೋದು ರೈತರು ಇಲ್ಲಿ ಉತ್ತರ ಕರ್ನಾಟಕ ಭಾಗದ್ದು ಜೋಳದ ಬಗ್ಗೆ. ಜೋಳ, ಕಡಲೆ. ಜೋಳ ಮತ್ತು ಕಡಲೆ ಬಗ್ಗೆ ವಹಿಸ್ತಾರೆ. ಮತ್ತು ಹೆಚ್ಚು ಮಾರಾಟ ಆಗೋದು ಯಾವ್ದು ಸರ್ ಬೀಜ ಇಲ್ಲಿ ನಮ್ಮಲ್ಲಿ ಈಗ ಹೆಚ್ಚು ಮಾರಾಟ ಆಗಿದ್ದು ಕಡಲೆ ಬೀಜ. ಈ ವರ್ಷ 24ರಲ್ಲಿ ಏನಿಲ್ಲ ಅಂದ್ರೆ ಕೃಷಿ ಮೇಳದಲ್ಲಿ ಅತಿ ಹೆಚ್ಚು ಮಾರಾಟ ಆಗಿದ್ದು ಕಡಲೆ. ಸುಮಾರು ಒಂದು 800ರಿಂದ 850 ಕ್ವಿಂಟಲ್ ಕಡಲೆ ಬೀಜ ಮಾರಾಟ ಆಗಿದೆ ನಮ್ಮಿಂದ ಮಾತ್ರ. ಈಗ ಬೀಜ ನಿಗಮದವ್ರದ್ದು ಸುಮಾರು ಒಂದು 50-60 ಕ್ವಿಂಟಲು ಮತ್ತು NSC ಅವ್ರದ್ದು ಒಂದು 50-60 ಕ್ವಿಂಟಲ್, ಸುಮಾರು ಒಂದು 1000 ಕ್ವಿಂಟಲ್ ಕಡಲೆ ಬೀಜ ಇಲ್ಲಿಂದ ಮಾರಾಟ ಆಗಿದೆ. ನಿನ್ನೆ ಮತ್ತು ಫಸ್ಟ್ ಡೇಯಿಂದನೇ ಸಾಕಷ್ಟು ರಶ್ ಇದೆ. ಇಲ್ಲಿ 5 ಚೀಲ ಬೀಜವನ್ನು ಖರೀದಿ ಮಾಡಿದ್ದಾರೆ ರೈತರು. ಸರ್, ಯಾವ ಬೀಜ ಇದು? ಅಲಸಂದಿ ಬೀಜ. ನಾವು ಹಾವೇರಿಯಿಂದ ಆ ಕಡೆ ಹಳ್ಳಿಯರು ಗುಡ್ಸಕೊಪ್ಪ ಗ್ರಾಮದಿಂದ ಬಂದೇವೆ. ನಾವು ಹಾವೇರಿ ತಾಲೂಕು, ಹಾವೇರಿ ಜಿಲ್ಲೆ. ನಾವು 8 ಜನ ಬಂದಿದ್ದೇವ್ರಿ. ಒಂದೇ ರೀತಿ ಅಲಸಂದಿ ಬೀಜ. ಅಲಸಂದಿ ಈ ಬೀಜ ನಿಮ್ಮ ಕಡೆ ಸಿಗೋದಿಲ್ವಾ? ನಮ್ಮ ಕಡೆ ಸಿಗಲ್ಲ ರೀ. ನಮ್ಮ ಕಡೆಯಲ್ಲಿ ಹರಿದು ಒಕ್ಕಲ ಮಾಡೋ ಸಿಗ್ತಾವ್ರಿ. ಇವು ಒಂದೇ ಸಲಿಗೆ ಕಟಾವ್ ಮಾಡಿಬಿಟ್ಟು ಸಿಗ್ತಾವ. ಇಳುವರಿ ಜಾಸ್ತಿ ಇದು ಜಾಸ್ತಿ ಒಳ್ಳೆ ಕ್ವಾಲಿಟಿ ಇಳುವರಿಯನ್ನು ನೀಡುವಂತ ಬೀಜ. ನಾವೀಗ ತಗೊಂಡು ಈಗ 3 ವರ್ಷ ಆಯ್ತು ರೀ. ತಗೊಂಡು ಇಲ್ಲಿಂದ ಕಂಟಿನ್ಯೂ ಹೋಗ್ತಾ ಇದ್ದ. ಅಲಸಂದಿಗೋಸ್ಕರ ಬರ್ತೀವಿ ಇಲ್ಲಿ ನಾವು. ಅಲಸಂದಿಗೋಸ್ಕರ. ಎಷ್ಟು ಜಮೀನು ಇದೆ ನಿಮ್ದು? ನಮ್ದು ಸರ್ ಒಂದು 12 ಎಕರೆ ಜಮೀನು ಇದೆ. 4 ಎಕರೆಯಲ್ಲಿ ಅಲಸಂದಿ ಹಾಕ್ತೀವಿ. ನಾವು ವರ್ಷ ಒಂದು 10 ಎಕರೆ ಅಲಸಂದಿ ಹಾಕ್ತೀವಿ. ಅಲಸಂದಿ ಹಾಕ್ತೀರಿ? ಇಳುವರಿ ಚಲೋ ಬರ್ತದೆ. ರೇಟು ಚಲೋ ಇದೆಯಾ? ಚಲೋ ಇದೆ ರೇಟ್. ನಿಮ್ಮ ಭಾಗದಲ್ಲಿ ಪೂರ್ತಿ ಅಲಸಂದಿನೇ ಹಾಕ್ತೀರಾ? ಅಲಸಂದಿ ನಮ್ಮ ಭಾಗದಾಗ ಗೋಂಜಾಳ. ಈಗ ಹಿಂಗಾರು ಮಳೆ ಬಂತು, ಈಗ ಅಲಸಂದಿ ಹಾಕ ನಾವು ಅಲಸಂದಿ ಹಾಕ್ತೀರಿ. ಒಂದೇ ಊರವರೆಲ್ಲ? ಒಂದೇ ಊರವ್ರು ಬಂದು ಪ್ರತಿ ವರ್ಷ ಕೃಷಿ ಮೇಳನ ಎಲ್ಲ ಮಾಡ್ಕೊಂಡು ಒಂದೇ ಸಲ ಹೋಗ್ಬಿಡ್ತೀವಿ. ಬೆಳಗ್ಗೆ ಬರ್ತೀವಿ, ಸಾಯಂಕಾಲ ಬಂದು ವಿಶೇಷವಾಗಿ ಬೀಜಕ್ಕಾಗಿ ಬಂದಿರ್ತೀರಿ, ಅಲಸಂದಿ ಬೀಜಕ್ಕಾಗಿ ಬಂದಿರ್ತೀರಿ. ಸೊ ಇಲ್ಲಿ ನೀವು ಬೀಜವನ್ನು ಖರೀದಿ ಮಾಡಿದ್ರೆ ಒಳ್ಳೆ ಇಳುವರಿ
ಬರ್ತದೆ ಅದಕ್ಕಾಗಿ ಇಲ್ಲಿಂದ ಅಲಸಂದಿ ಮಟ್ಟ ಬಾರಿ ಒಳ್ಳೆ ಇಳುವರಿ ಇದೆ ಇಳುವರಿ ಇದೆ. ಬೀಜ ಅಂತೇಳಿ ಸಲ ಮಣ್ಣಿ ಸಲ ಅಲ್ಲಿ ಕೊಟ್ರಿ ನಮ್ಮಲ್ಲಿ ಕೊಟ್ಟಿದ್ದಾರೆ ಎಡ ಬಂದ್ಬಿಡ್ತೇವೆ. ಇದೇ ಬೀಜ ಅಂದ್ಕೊಂಡು ಬೀಜ ಅದ ಬೀಜ ಅಲ್ಲಿದ ಧಾರವಾಡ ಬೀಜ ಒಳ್ಳೆ ಅಷ್ಟೇ ಒಳ್ಳೆ ಪುಡಿ ಚಾಚಿ ಬಿಡ್ತೀರಿ. ಓ ಇದೇ ಬೀಜ ಅಂದ್ಕೊಂಡು ಅಲ್ಲಿ ನಿಮ್ಗೆ ಮೋಸ ಆಯ್ತು. ಕೊಟ್ಟು ತಗೊಂಡೋಗಿ ಬಿತ್ತಿದ್ವಿ. ಕುಡಿ ಒಂದಿಷ್ಟು ಮಟ್ಟ ಕುಡಿ ಬಂದ್ವು ಆದ್ರೆ ಇಳುವರಿ ಏನು ಬಂದಿಲ್ಲ. ಇಳುವರಿ ಬಂದ ಅದಕ್ಕಾಗಿ ಬೀಜ ಬೇರೆ ಕೊಟ್ಬಿಟ್ರು. ಇಲ್ಲಿ ಓದಿಲ್ಲ ಲೋಕಲ್ ಓದಿದ್ವಿ ಅಲ್ಲೇ. ಬಳ್ಳಿ ಅಷ್ಟೇ ಬೆಳೀತು ಅದಕ್ಕಾಗಿ ಏನೋ ಮೋಸ ಗೀಸ ಏನೋ ತೊಂದರೆ ಆಗಬಾರ್ದು. ಇಲ್ಲೇ ಒಂದು ಗಾಡಿ ಮಾಡ್ಕೊಂಡು ಬಂದ್ಬಿಡ್ತೀರಿ. ಸರ್ ಯಾವ ಊರಿಂದ ಬಂದ್ರಿ? ನಾವು ಬೆಳಗಾವಿ ಜಿಲ್ಲಾ ಕಿತ್ತೂರು ತಾಲೂಕಿನಿಂದ ಬಂದಿದ್ದೇವೆ. ಬೆಳಗಾವಿ ಜಿಲ್ಲಾ ಅಂತ ಬಂದ್ರಿ. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತೇವೆ. ಪ್ರತಿ ವರ್ಷ ಏನು ಬೀಜವನ್ನು ಒಯ್ತೀರಿ? ಈಗ ಈ ಸದ್ಯ ಜೋಳವ, ಕಡಲೆ, ಗೋಧಿ ಈ ಬೀಜಗಳನ್ನ ಹಿಂಗಾರಿ ಪೀಕಿನ ಬೀಜಗಳನ್ನ ಒಯ್ಯಾಕೆ ಬಂದಿವ್ರಿ. ಒಯ್ತೀರಿ? ಎಷ್ಟು ಒಯ್ತೀರಿ ಸುಮಾರು ನಮ್ಗೆ ಬೇಕಾದಷ್ಟ ಒಂದು 6 kg. ಎಷ್ಟು ಜಮೀನಿದೆ ನಿಮ್ದು? ಒಂದು 16 ಎಕರೆ ಜಮೀನು ಐತೆ. ಜಮೀನಿದೆ. ಅದರಲ್ಲಿ ಕಬ್ಬು ಇರ್ತತಿ, ಮತ್ತು ಬೇರೆ ಬೇರೆ ತೋಟರಿ ಇರ್ತತಿ. ಅದ್ರಿಗೆ ಜೋಳ ಒಂದು 3 ಪ್ಯಾಕೆಟ್ ಒಯ್ತೇವೆ, ಮತ್ತು ಕಡಲೆ ಬೀಜ ಒಯ್ತೇವೆ, ಗೋಧಿ ಒಯ್ತೇವೆ. ಹೊರಗಡೆ ಮಾರ್ಕೆಟ್ ಅಲ್ಲಿ ತಗೊಳ್ಳೋದಕ್ಕೂ ಇಲ್ಲಿ ಏನು ವ್ಯತ್ಯಾಸ ಇರ್ತದೆ? ಇಲ್ಲಿ ಅಲ್ಲೇ ರೇಟ್ ವ್ಯತ್ಯಾಸ ಇರ್ತದೆ. ಗುಣಮಟ್ಟನೂ ಒಳ್ಳೇದಿರ್ತೈತೆ ರೀ, ರೇಟೂ ಕಡಿಮೆ ಇರ್ತೈತೆ. ರೇಟು ಕಡಿಮೆ ಇರ್ತದೆ. ಇಲ್ಲಿ ಇದ ತಳಿನ ಅಲ್ಲಿ ಹೋದ ಜೋಳ ಅದು ರೇಟ್ ಜಾಸ್ತಿ ಮಾರ್ಕೋತಾರೆ. ಜಾಸ್ತಿ ಮಾರ್ತಾರೆ. ಇಲ್ಲಿ ಕೃಷಿ ಮೇಳಕ್ಕೆ ಬಂದು ನೀವು ಇಲ್ಲಿ ಬೀಜಗಳನ್ನ ಒಯ್ತೀರಿ? ಪ್ರತಿ ವರ್ಷ ತಪ್ಪಲ ಹೋಯ್ತೇವೆ. ನಮ್ಮ ಹೆಸರು ಬಸವರಾಜ್ ಆದಿಮನಿ ಅಂತಂದ್ರೆ ನಾವು ನರಗುಂದ ತಾಲೂಕು ಕದ್ಲಿ ಗ್ರಾಮದ ಇದ್ರ ಬಂದ್ವಿ. ನರಗುಂದಿಂದ ಬಂದ್ರಿ? ಬೀಜವನ್ನು ಒಯ್ತೀರಿ? ನಾವು ಜೋಳದ ಬೀಜ ಒಯ್ತೇವ್ರಿ. ಎಷ್ಟು ಜಮೀನು ಇದೆ ನಿಮ್ಮದು? ನಮ್ಮದು ಒಟ್ಟ 10 ಎಕರೆ ಜಮೀನು ಐತಿ. ಕಡ್ಲಿ, ಜೋಳ, ಗೋಧಿ. ಪ್ರತಿ ವರ್ಷ ಇಲ್ಲಿ ಬಂದಾಗ ಬೀಜಗಳನ್ನ ಒಯ್ತೀರಿ? ಇಲ್ಲಿಂದ ಒಯ್ತೀರಿ ಬೀಜಗಳನ್ನ? ಬೀಜ ಇಲ್ಲೇ ಬಂದ ಒಯ್ತೇವ್ರಿ. ಇಲ್ಲಿ ಮೇನ್ ಮತ್ತೆ ಮಾಹಿತಿನೂ ನೀಡ್ತಾರೆ ಅವರು? ಹ್ಞೂನ್ರಿ, ನೋಡ್ತಾರೆ. ಎಲ್ಲ ಬೀಜದ ಬಗ್ಗೆ ಮಾಹಿತಿನ ನೀಡ್ತಾರೆ. ಹ್ಞೂನ್ರಿ, ಮಾಹಿತಿ ಅನುಕೂಲ ಆಗಿದೆ. ಹ್ಞೂನ್ರಿ, ಅನುಕೂಲ.